ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ, ಸೊ ಗೈಸ್, ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಸ್ಪೆಷಲ್ ವಿಡಿಯೋ. ಏನಾಗ್ತಾ ಇದೆ ನಿಮ್ಮ ಲೈಫಲ್ಲಿ, ನೀವು ಯಾರನ್ನಾರು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಯಾರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರಾ, ಅಥವಾ ನೀವು ಸಿಂಗಲ್ ಆಗೇ ಇರ್ತೀರಾ, ಅನದರ್ ಫ್ಯೂ ಮೋರ್ ಮಂತ್ಸ್ಗೆ ನೀವು ಸಿಂಗಲ್ ಆಗೇ ಇರ್ತೀರಾ, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಯಾರಿಗಾರು ನಿಮ್ಮ ಮೇಲೆ ಇಷ್ಟ ಇದೆಯಾ, ಯಾರು ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ ಅಂದ್ರೆ ಯಾರು, ಸೊ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ ಸಿ ಕರೆಂಟ್ ಸಿಚುವೇಶನ್ ಏನಾಗ್ತಾ ಇದೆ. ಲೆಟ್ ಸಿ. ಓಕೆ, ಟ್ಯಾರೋ ಕಡೆಯಿಂದ ಬಂದಿದೆ ಕಿಂಗ್ ಆಫ್ ಕಪ್ಸ್. ಬ್ಯೂಟಿಫುಲ್. ಇಲ್ಲಿ 2 ಸಿನಾರಿಯೋಸ್ ಬರ್ತಾ ಇದೆ ಆಯ್ತಾ ನನ್ನ ಮೈಂಡ್ ಸೆಟ್ಗೆ. ಯಾರಿಗೋ ಒಬ್ರಿಗೆ ರೀಸೆಂಟ್ ಆಗಿ ನೀವು ಪ್ರಪೋಸ್ ಮಾಡಿದೀರಾ ಅಥವಾ ಫೀಲಿಂಗ್ಸ್ ನ ಹೇಳ್ಕೊಂಡಿದ್ದೀರಾ ಅಥವಾ ಇಂಡೈರೆಕ್ಟ್ ಆಗಿ, ಬಟ್ ಆ ಪರ್ಸನ್ ಅದನ್ನ ರೆಕಗ್ನೈಸ್ ಮಾಡ್ದೇನೆ ಇಲ್ದಿರೋದನ್ನ ನೋಡ್ತಾ ಇದ್ದೀನಿ. ಬಟ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಯಾರೋ ನಿಮ್ನ ಅಬ್ಸರ್ವ್ ಮಾಡ್ತಾ ಇರೋದು, ಯಾರೋ ನಿಮ್ನ ಸ್ಟಾಕ್ ಮಾಡ್ತಾ ಇರೋದಂತಾನೆ ಹೇಳ್ಬೋದು. ನಿಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಸಮ್ವನ್ ಲೈಕ್ ನಿಮ್ಗಿಂತ ಸ್ವಲ್ಪ ಜಾಸ್ತಿ ಏಜ್, ಲೈಕ್ ನೀವು 20s ಅಲ್ಲಿ ಇದ್ದೀರಾ ಅಂದ್ರೆ ಮೇ ಬಿ ಈ ಪರ್ಸನ್ 30s ಅಲ್ಲಿ ಇದ್ದಾರೆ. ಇನ್ ಕೇಸ್ ನೀವು ಟೀನೇಜ್ ಅಲ್ಲಿ ಇದ್ದೀರಾ ಅಂದ್ರೆ ಮೇ ಬಿ ಈ ಪರ್ಸನ್ 20s, ಲೇಟ್ 20s ಅಲ್ಲಿ, ಮಿಡ್ 20s ಹಂಗಿದ್ದಾರೆ. ಸೊ ಪಾಸಿಬಿಲಿಟಿ ಇದೆ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ವಾಟರ್ ಸೈನ್, ಅಂದ್ರೆ ಮೀನರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ದೇರ್ ಇಸ್ ಹೈಯರ್ ಪವರ್. ಐ ಫೀಲ್ ನೀವು ಸಿಂಗಲ್ ಆಗಿದ್ದೀರಾ ಅಂದ್ರೆ ರೈಟ್ ಟೈಮ್ ಟು ಫೋಕಸ್ ಮೋರ್ ಆನ್ ನಿಮ್ಮ ಫ್ಯಾಮಿಲಿ, ಬಿಕಾಸ್ ದೇರ್ ಇಸ್ 4 ನಂಬರ್ ಇನ್ ದಿಸ್. ಇಟ್ಸ್ ಅನ್ ಇಂಡಿಕೇಶನ್. ಮೇ ಬಿ ಇವಾಗ ನೀವು ಕಮಿಟ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದಲ್ಲ, ಮೇ ಬಿ ಇಫ್ ಪಾಸಿಬಲ್ ನೀವು ನಿಮ್ಮ ಫ್ಯಾಮಿಲಿ ಅಂಡ್ ನಿಮ್ಮ ಕಂಫರ್ಟ್ ಝೋನ್ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಬಿಕಾಸ್ ತುಂಬಾ ಜನ ಏನಿಲ್ಲಿ ರೀಡಿಂಗ್ ನೋಡ್ತಾ ಇದ್ದೀರಾ, ನೀವು ಯಾವ ತರ ಅಂದ್ರೆ ನಿಮಗೆ ನಿಮ್ದೇ ಆದಂತ ಹಾಬೀಸ್ ಇದೆ, ರೈಟ್? ಇವಾಗ ಯಾವಾಗ್ಲೂ ನಾನು ಸಿಂಗಿಂಗ್ ತಗೊಂತೀನಿ, ಲೆಟ್ ಮಿ ಟೇಕ್ ಪೇಂಟಿಂಗ್ ಆಗಿರ್ಬೋದು, ನೀವೊಬ್ರು ಆರ್ಟಿಸ್ಟ್ ಆಗಿರ್ಬೋದು, ನಿಮಗೆ ನಿಮ್ದೇ ಆದ ಹಾಬೀಸ್ ಇದೆ. ಮೇ ಬಿ ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ ಆಗಿರ್ಬೋದು, ಒಂದಷ್ಟು ಎಕ್ಸ್ಪೀರಿಯನ್ಸ್ ನೀವು ಮಾಡಿರೋದಾಗಿರ್ಬೋದು. ಎಲ್ಲಾ ಪೀಪಲ್ ನಿಮ್ನ ಒಂಥರ ಕಂಟ್ರೋಲ್ ಮಾಡೋದ್ರಲ್ಲೇ ಅವರ ಒಂದು ಥಾಟ್ ಪ್ರೊಸೆಸ್ ಇತ್ತು. ನಿಮಗೆ ಕಂಪ್ಲೀಟ್ ಆಗಿ ಫ್ರೀಡಮ್ ಕೊಡ್ತಾ ಇರ್ಲಿಲ್ಲ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಸಿಂಗಲ್ ಆಗಿರೋರಿಗೆ ಇಫ್ ಪಾಸಿಬಲ್ ನಿಮ್ಮ ಹಾಬೀಸ್ ಅಥವಾ ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಏನೆಲ್ಲ ಮಾಡ್ತೀರಾ, ಪಾರ್ಟ್ನರ್ಗೆ ಟೈಮ್ ಕೊಡೋ ಬದಲು ಏನ್ ಮಾಡ್ತೀರಾ, ಕಂಫರ್ಟ್ ಆಗಿದ್ದಾಗ ಬುಕ್ ಓದೋದಾಗಿರ್ಬೋದು, ಆರಾಮಾಗಿ ನೆಟ್ಫ್ಲಿಕ್ಸ್ ನೋಡೋದು, ಮೂವಿ ನೋಡೋದಾಗಿರ್ಬೋದು, ಫ್ರೆಂಡ್ಸಿಗೆ ಟೈಮ್ ಕೊಡೋದಕ್ಕಿಂತ ಆರಾಮಾಗಿ ಫೋನ್ ಯೂಸ್ ಮಾಡೋದಾಗಿರ್ಬೋದು. ಇಫ್ ಪಾಸಿಬಲ್ ಅದನ್ನೆಲ್ಲ ಮಾಡಿ. ದಿಸ್ ಇಸ್ ಹೈ ಟೈಮ್. ದಿಸ್ ಇಸ್ ಅನ್ ಇಂಡಿಕೇಶನ್ ನಿಮಗೆ ನಿಮ್ಮ ಒಂದು ಕಂಫರ್ಟ್ ಝೋನ್ಗೆ, ನಿಮ್ಮ ಒಂದು ಹ್ಯಾಪಿನೆಸ್ಸಿಗೆ ಟೈಮ್ ಕೊಡ್ಬೇಕು ಇವಾಗ. ಬಟ್ ತುಂಬಾ ಜನಕ್ಕೆ ನಾನು ನೋಡ್ತಾ ಇದ್ದೀನಿ ಲಾಂಗ್ ಡಿಸ್ಟೆನ್ಸ್ ಇಂದ ನಿಮ್ನ ಒಬ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಅ ಕೈಂಡ್ ಆಫ್ ಸ್ಲೋ ಕಾರ್ಡ್ ಇದು, ಆಯ್ತಾ? ಕಪ್ಸ್ ಎನರ್ಜಿ ಅಗೇನ್. ತುಂಬಾ ಫಾಸ್ಟ್ ಆಗಿ ಇವ್ರು ನಿಮ್ನ ಅಪ್ರೋಚ್ ಮಾಡಲ್ಲ. ಒಬ್ಬೊಬ್ರು ಇರ್ತಾರೆ ಲೈಕ್ ಓಕೆ ಫಸ್ಟೇ ಕನೆಕ್ಟ್ ಆಗ್ಬಿಟ್ಟು ಫಸ್ಟೇ ವಾಟ್ಸ್ಆಪ್ ಅಂತ ಹೇಳ್ಬೇಡಿ. ಈ ಪರ್ಸನ್ ಆ ಥರ ಇಲ್ಲ, ತುಂಬಾ ಯೋಚನೆ ಮಾಡ್ತಾರೆ, ತುಂಬಾ ನಿಮ್ನ ಅಬ್ಸರ್ವ್ ಮಾಡ್ತಾರೆ, ನಿಮ್ಮ ಒಂದು ಮೂವ್ಮೆಂಟ್ ನ ಅಬ್ಸರ್ವ್ ಮಾಡ್ತಾರೆ, ನಿಮ್ಮ ಒಂದು ವಾಕಿಂಗ್ ನ ಅಬ್ಸರ್ವ್ ಮಾಡ್ತಾರೆ. ಎಲ್ಲದನ್ನು ಅಬ್ಸರ್ವ್ ಮಾಡ್ಬಿಟ್ಟು ಓಕೆ ನೀವು ತುಂಬಾ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಆಗ್ತೀರಾ, ಮೇ ಬಿ ಅ ಬೆಟ್ ಆಫ್ ಸೋಷಿಯಲ್ ಪರ್ಸನ್ ಅನ್ಸುತ್ತೆ. ಫಸ್ಟ್ ಅವ್ರು ನೋಡ್ಕೊಂತಾರೆ ನನಗೆ ಈ ಪರ್ಸನ್ ಮ್ಯಾಚ್ ಆಗ್ತಾರ ಅಂದ್ರೆ ಲೈಫ್ ಸ್ಟೈಲ್ ವೈಸ್ ಆಗಿರ್ಬೋದು. ಬಟ್ ಡೆಫಿನೆಟ್ಲಿ ನಿಮ್ನ ಡೀಪ್ ಆಗಿ ಕೇರ್ ಮಾಡ್ತಾ ಇದಾರೆ. ಸೊ ಕಿಂಗ್ ಆಫ್ ಕಪ್ಸ್ ಎನರ್ಜಿ ಹೆಂಗೆ ಅಂತಂದ್ರೆ, ಇಟ್ ಡಸಂಟ್ ಮ್ಯಾಟರ್ ನೀವ್ ಅವ್ರನ್ನ ಇಷ್ಟ ಪಡ್ತಾ ಇದ್ದೀರಾ ಇಲ್ವೋ, ಇಟ್ ಡಸಂಟ್ ಮ್ಯಾಟರ್ ನೀವ್ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಿರೋ ಇಲ್ವೋ, ಇಟ್ ಡಸಂಟ್ ಮ್ಯಾಟರ್. ಸಾರಿ, ಅವ್ರದ್ದು ಥಾಟ್ಸ್ ಬಂದ್ಬಿಟ್ಟು ನನಗೆ ಈ ಪರ್ಸನ್ ಇಷ್ಟ ಆಗ್ತಾ ಇದ್ದಾರೆ,
ಓಕೆ ನಾನು ಇವಾಗಲೇ ಟೆಕ್ಸ್ಟ್ ಮಾಡ್ಬೇಕಂತ ಇಲ್ಲ, ಇವಾಗಲೇ ಕನೆಕ್ಟ್ ಆಗ್ಬೇಕಂತ ಇಲ್ಲ, ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡೋಣ. ಸೊ ಇಫ್ ಯು ಗೋ ಬ್ಯಾಕ್ ಟು 90s ಲವ್ ಎಲ್ಲ ನೋಡಿರ್ತೀರ, ನೀವು ಮೂವೀಸ್ ಅಲ್ಲೇ ನೋಡಿರ್ತೀರ. ಇವಾಗ ಒಬ್ರು ಕಂಡ್ರೆ ಇಷ್ಟ ಇರುತ್ತೆ, ಬಟ್ ಹೇಳಲ್ಲ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅಪ್ರೋಚ್ ಮಾಡೋದಂತೂ ಇಟ್ಸ್ ಅ ವೆರಿ ಟಫೆಸ್ಟ್ ಪಾರ್ಟ್. ಅವ್ರು ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಹತ್ರ ಹೇಳೋದು, ಮೇ ಬಿ ಪಾಸಿಬಿಲಿಟಿ ಇದೆ ನಿಮ್ ಬಗ್ಗೆ ಒಬ್ರು ಅವ್ರ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಓಕೆ ಇವ್ರು ಕಂಡ್ರೆ ನಂಗೊಂಥರ ಇಷ್ಟ, ಚೆನ್ನಾಗಿದ್ದಾರೆ ಅಷ್ಟೇ ಸಾಕು, ನೋಡೋಕ್ ಚೆನ್ನಾಗಿದ್ದಾರೆ ಅಂತಲ್ಲ, ಬಟ್ ಅವರ ಪರ್ಸನಾಲಿಟಿ ಇಷ್ಟ ಆಗ್ತಾ ಇದೆ ಸಾಕು, ಜಾಸ್ತಿ ಬೇಡ, ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಬಟ್ ಟ್ರಸ್ಟ್ ಮೀ, ಐ ಫೀಲ್ ಈ ಒಂದು ಕಾರ್ಡ್ ಬಂತು ಅಂದ್ರೆ ಮೇ ಬಿ ಈ ಪರ್ಸನಿಗೆ ಒಂದು ಚಾನ್ಸ್ ಸಿಗ್ತಾ ಇದೆ. ಸೊ ತುಂಬಾ ಜನ ನೀವು ಏನ್ ನೋಡ್ತಾ ಇದ್ದೀರಾ, ಸೀಕ್ರೆಟ್ ಆಗಿ ಒಬ್ರನ್ನ ಇಷ್ಟಪಡ್ತಾ ಇದ್ದೀರಾ, ಸೀಕ್ರೆಟ್ ಆಗಿ ಒಬ್ಬೊಬ್ರು ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ, ಲೈಕ್ ಅಗೇನ್ ನಿಮಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಅವ್ರು ಬರ್ತಾರ ಲೈಫಲ್ಲಿ ಇಲ್ಲ, ಮೇ ಬಿ ಅವ್ರನ್ನ ನೀವು ಲೈಫಲ್ಲಿ ರಿಯಲ್ ಆಗಿ ನೋಡ್ತೀರಾ ಇಲ್ವಾ ಅದು ಗೊತ್ತಿಲ್ಲ, ಇನ್ನೊಂದ್ಸತಿ ಮಾತಾಡಿಸ್ತಿರೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಸೀಕ್ರೆಟ್ ಆಗಿ ಒಬ್ಬರನ್ನ ಅಡ್ಮೈರ್ ಮಾಡ್ತಾ ಇದ್ದೀರಾ. ತುಂಬಾ ಜನಕ್ಕೆ ಅವರು ನಿಮ್ನ ಅಡ್ಮೈರ್ ಮಾಡ್ತಾ ಇದ್ದಾರೆ. ಅಂಡ್ ಒಂದಷ್ಟು ಇಂಡಿಕೇಶನ್ ಕೊಟ್ಟೆ ಈ ಪರ್ಸನ್ದು ಪರ್ಸನಾಲಿಟಿ ಬಗ್ಗೆ ಹೇಳ್ತೀನಿ ನಾನು ಇವಾಗ. ವೆರಿ ಎಮೋಷನಲ್ ಪರ್ಸನ್ ಇವರು. ಅಂಡ್ ಕರಿಯರ್ ವೈಸ್ ವೆರಿ ವೆಲ್ ಸ್ಟೇಬಲ್ ಪೊಸಿಷನ್ ಅಲ್ಲಿದ್ದಾರೆ. ಅಂದ್ರೆ ಒಂದು ಬ್ಯುಸಿ ಜಾಬ್, ಲೈಕ್ ಪೊಲಿಟಿಕ್ಸ್, ಗವರ್ಮೆಂಟ್ ಜಾಬ್, ಏನೋ ಸಮಥಿಂಗ್ ಲೈಕ್ ಯಾವ್ದ್ರಲ್ಲಿ ಎಮೋಷನಲ್ ಫುಲ್ಫಿಲ್ಮೆಂಟ್ ಇರುತ್ತೆ. ಅಗೇನ್ ಮೂನ್ ಅಂತ ಬಂದ್ರೆ ಡಾಕ್ಟರ್ ಆಗಿರೋ ಪಾಸಿಬಿಲಿಟಿ ಇದೆ, ಹಾಸ್ಪಿಟಲ್ಸ್ ಅಲ್ಲಿ ವರ್ಕ್ ಮಾಡೋ ಪಾಸಿಬಿಲಿಟಿ ಇದೆ, ಫುಡ್ ಬಿಸ್ನೆಸ್ ಮಾಡ್ತಾ ಇರೋದು, ಸಮಥಿಂಗ್ ರಿಲೇಟೆಡ್ ಟು ಫುಡ್ ಮಾಡ್ತಾ ಇದ್ದಾರೆ. ಓದ್ತಾ ಇಲ್ಲ, ಡೆಫಿನೆಟ್ಲಿ ಇವರು ಜಾಬ್ ಮಾಡ್ತಾರೆ, ಸೆಟಲ್ಡ್ ಅಂತ ಹೇಳ್ಬೋದು. ತುಂಬಾನೇ ಮೆಚ್ಯೂರಿಟಿ, ನೆಕ್ಸ್ಟ್ ಲೆವೆಲ್ ಮೆಚ್ಯೂರಿಟಿ ಇವರಿಗೆ ಇದೆ. ಅಗೈನ್ ತುಂಬಾ ಮೆಚ್ಯೂರ್, ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುವ ಒಂದು ಪರ್ಸನ್. ಅಂಡ್ ಜಾಸ್ತಿ ಯಾರ ಜನ ಮಾತಾಡಲ್ಲ, ಬೇಗ ಫ್ರೆಂಡ್ಸ್ ಮಾಡ್ಕೊಳ್ಳೋದೆಲ್ಲ ಇಲ್ಲ ಇವರು, ತುಂಬಾ ಕಡಿಮೆ. ತುಂಬಾ ಇಂಟ್ರೋವರ್ಟು ಅಲ್ಲ, ಡೆಫಿನೆಟ್ಲಿ ತುಂಬಾ ಇಂಟ್ರೋವರ್ಟ್ ಅಲ್ಲ ಇವರು, ಬಟ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ. ಇವಾಗ ಹೋಗ್ಬಿಟ್ಟು ಹೋಟೆಲಲ್ಲಿ ಊಟ ಬೇಕು ಅಂದಾಗ ಆಬ್ವಿಯಸ್ಲಿ ನಾವು ಹೋಗಿ ಮಾತಾಡ್ಲೇಬೇಕು, ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಏನ್ ಆರ್ಡರ್ ಏನು ಗೊತ್ತಾಗಲ್ಲ. ಸೊ ಸಮಯಕ್ಕೆ ತಕ್ಕಂತೆ ಇವರು ಮಾತಾಡ್ತಾರೆ, ಆ ತರ ಒಂದು ಪರ್ಸನ್. ಏಜ್ ವೈಸ್ ಡೆಫಿನೆಟ್ಲಿ ನಿಮ್ಗಿಂತ ದೊಡ್ಡವರಾಗಿರ್ತಾರೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಡಸಂಟ್ ಮ್ಯಾಟರ್ ನಿಮ್ಮ ಏಜ್ ಏನು ಅಂತ, ನಿಮ್ಗಿಂತ ಡೆಫಿನೆಟ್ಲಿ ದೊಡ್ಡವರಾಗಿರ್ತಾರೆ ಇವರು. ಬಿಟ್ ಅಷ್ಟು ಶೇರ್ ಮಾಡಲ್ಲ. ಇನ್ ಕೇಸ್ ಇನ್ಫ್ಯಾಕ್ಟ್ ನೀವು ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಮಾತಾಡ್ತಾ ಇದ್ದೀರಾ ಅಂತ ಅನ್ಸಿದ್ರೆ ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಪರ್ಸನ್ ಅಷ್ಟು ಶೇರ್ ಮಾಡಲ್ಲ. ಅವರ ಕಷ್ಟನಂತೂ ಯಾರ ಜನ ಹೇಳ್ಕೊಳಲ್ಲ, ಅವ್ರ ಕಷ್ಟ ಅವ್ರದೇ. ಬೇಕಾದ್ರೆ ಬೇರೆಯವ್ರದ್ದು ನಾನು ಹೆಲ್ಪ್ ಮಾಡ್ತೀನಿ, ನನ್ನ ಕೆಲ ಆದಷ್ಟು ನಾನು ಮಾಡ್ತೀನಿ. ಫಾರ್ ಎನ್ ಎಕ್ಸಾಂಪಲ್, ನೀವು ಎಮೋಷ್ನಲಿ ಲೋ ಆದಾಗೆಲ್ಲ ಅವರು ಯೋಚನೆ ಸೆಕೆಂಡ್ ಥಾಟೇ ಕೊಡಲ್ಲ ನಿಮಗೆ ಕಂಫರ್ಟ್ ಫೀಲ್ ಮಾಡಿಸೋದಕ್ಕೆ. ಅವರು ಎಷ್ಟೇ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇದ್ರು ಅದು ಮ್ಯಾಟರ್ ಆಗಲ್ಲ ಅವ್ರಿಗೆ. ನಿಮಗೆ ಅಟ್ಲೀಸ್ಟ್ ನಿಮಗೆ ಒಂದು ಬೆಟರ್ ಫೀಲ್ ಮಾಡ್ಸೋಣ, ಒಂದು ಕಂಫರ್ಟ್ ಫೀಲ್ ಮಾಡ್ಸೋಣ. ಇವಾಗ ಒಬ್ಬೊಬ್ರು ಇರ್ತಾರೆ, ಮನೆಗೆ ಹೋಗಿದ ಕೂಡಲೇ ನೆಂಟ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಇನ್ವೈಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಕೂಡ. ಒಬ್ರ ಜೊತೆ ಮಾತಾಡಿದ್ರೆ ಸಾಕು, ಒಂಥರ ನಮ್ ಕಷ್ಟಗಳಿಗೆ ಇವ್ರು ಸ್ಪಂದಿಸ್ತಾ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಇವಾಗ ಕೆಲವೊಬ್ಬೊಬ್ರು ಇರ್ತಾರೆ, ಒಟ್ರಾಸಿ ಚೆನ್ನಾಗೂ ಮಾತಾಡ್ಸಲ್ಲ, ಚೆನ್ನಾಗಿ ಟ್ರೀಟ್ ಮಾಡಲ್ಲ, ಕೊಪ್ ತೋರ್ಸೋದು. ಡೆಫಿನೆಟ್ಲಿ ಈ ಪರ್ಸನ್ಗೆ ಆಟಿಟ್ಯೂಡ್ 0% ಆಟಿಟ್ಯೂಡ್, ಏನು ಆಟಿಟ್ಯೂಡ್ ಇರಲ್ಲ, ಡೆಫಿನೆಟ್ಲಿ ನೋ. ಪಾಸಿಬಿಲಿಟಿ ಇದೆ ಇವ್ರದ್ದು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇತ್ತು, ನೀವು ಕನೆಕ್ಟ್ ಆಗೋದಕ್ಕೂ ಮುಂಚೆ. ಈ ಪರ್ಸನ್ಗೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇತ್ತು, ಅದು ವರ್ಕೌಟ್ ಆಗಿಲ್ಲ. ಬಿಕಾಸ್ ವೆರಿ ಮೆಚ್ಯೂರ್ಡ್ ಈ ಪರ್ಸನ್. ರಿಲೇಶನ್ಶಿಪ್ ಅಂತ ಬಂದ್ರೆ ತುಂಬಾನೇ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡ್ತಾರೆ. ಅವ್ರಿಗೆ ಗೊತ್ತು ಆಪೋಸಿಟ್ ಪರ್ಸನ್ ಅಂದ್ರೆ ನೀವು ಯಾವ ತರ ಥಿಂಕ್ ಮಾಡ್ಬೋದು, ಯಾವ ತರ ಲೈಫ್ ಸ್ಟೈಲ್ ನೀವು ಪ್ರಿಫರ್ ಮಾಡ್ಬೋದು. ಮೇ ಬಿ ನೀವು ಅವ್ರ ಜೊತೆ ಜಾಸ್ತಿ ಮಾತಾಡಿಲ್ಲ ಅಂದ್ರೂ ಕೂಡ ಮೇ ಬಿ ನಿಮ್ಮನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ, ನೀವು ಈ ತರ ಪರ್ಸನ್ನು. ಓಕೆ, ಸೊ ಲೈಕ್ ದಿಸ್ ಇಸ್ ಹೌ, ಈ ತರ ಈ ಪರ್ಸನ್. ಓಕೆ, ವೆರಿ 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 ಕೇರಿಂಗ್, ಬಟ್ ಡೆಫಿನೆಟ್ಲಿ ಏನು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ಇಬ್ರಿಗೂ ಗೊತ್ತಿಲ್ಲ ಆ ಒಂದು ಮೂಮೆಂಟ್ ಕ್ರಿಯೇಟ್ ಆಗುತ್ತಾ ನೀವಿಬ್ರು ಕನೆಕ್ಟ್ ಆಗೋದು.
ತುಂಬಾನೇ ಇವ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಸೊ ಲೆಟ್ಸ್ ಸಿ ಏನಾದ್ರೂ ಅವ್ರು ಅಟೆಂಪ್ಟ್ ಮಾಡ್ತಾರ, ಅಪ್ರೋಚ್ ಮಾಡ್ತಾರ. ಲೆಟ್ಸ್ ಸಿ. ಗ್ರೂಪ್ ಅಂತ ಇದೆ, ಜನರಲ್ ರೀಡಿಂಗ್ ಅಗೈನ್. ಪೇಜ್ ಆಫ್ ಪೆಂಟಿಕಲ್ಸ್ ರಿವರ್ಸ್. ಐ ಡೋಂಟ್ ಥಿಂಕ್ ಇವ್ರಾಗೆ ಅಪ್ರೋಚ್ ಮಾಡಲ್ಲ. ಅಗೇನ್ ಮುಂಚೆನೆ ಹೇಳ್ದಂಗೆ ಒಂದು ಸ್ಲೋ ಕಾರ್ಡ್ ಇದು. ಬಿಕಾಸ್ ಮಾಡಬಾರ್ದು ಅಂತ ನೆಗ್ಲೆಕ್ಟ್ ಮಾಡ್ತಿರೋದಲ್ಲ, ಮೇ ಬಿ ಬಿಕಾಸ್ ಆಫ್ ಸಮ್ ಎಕ್ಸ್ಪೀರಿಯನ್ಸ್, ಅವ್ರ ಲೈಫಲ್ಲಿ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಇಂದ ಆಗಿರ್ಬೋದು. ಅವರು ಇವಾಗಲೇ ಅಪ್ರೋಚ್ ಮಾಡೋದು, ಅವ್ರಾಗೆ ಹೋಗ್ಬಿಟ್ಟು ಕನೆಕ್ಟ್ ಆಗೋದು, ಇದೆಲ್ಲ ತುಂಬಾನೇ ಕಡಿಮೆ. ಬಟ್ ಅವ್ರಾಗೆ ಇನಿಷಿಯೇಟ್ ಮಾಡಲ್ಲ. ಏನೇ ಕಮ್ಯುನಿಕೇಶನ್ ಇದ್ರು ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನೀವೇ ಅಪ್ರೋಚ್ ಮಾಡ್ಬೇಕಾಗಿ ಬರುತ್ತೆ. ಬಟ್ ಲೆಟ್ಸ್ ಗಿವ್ ಮೋರ್ ಕ್ಲಾರಿಟಿ. ನೀವಿಬ್ರು ಮಧ್ಯ ಫಸ್ಟ್ ಕಾಂಟ್ಯಾಕ್ಟ್ ಯಾವಾಗ ಆಗ್ಬಹುದು, ಆಗುತ್ತಾ, ಇದೇ ವರ್ಷದಲ್ಲಿ ಆಗುತ್ತಾ, ಮೀಟಿಂಗ್ ಪಾಸಿಬಿಲಿಟಿ ಇದೆಯಾ? ದೇರ್ ಈಸ್ ಪೇಜ್ ನೋಡಿ, ಕ್ವೀನ್ ಆಫ್ ಪೆಂಟಕಲ್ಸ್. ಒನ್ ಥಿಂಗ್ ಇಸ್, ಪೆಂಟಕಲ್ಸ್ ಅಂದ್ರೆ ವೆರಿ ಸ್ಲೋ ಎನರ್ಜಿ. ಮೇ ಬಿ ದ ಇಯರ್ ಎಂಡ್ 2025 ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ ಡಸಂಟ್ ಮ್ಯಾಟರ್. ಬಟ್ ಐ ಫೀಲ್ 8 months ಫ್ರಮ್ ನೌ, today is April, May, June, July, August, September, October, November, around November, December, 8 months from today. ವೆರಿ ಲೇಟ್ ಆಗುತ್ತೆ. ಬಿಕಾಸ್ ಇನಿಷಿಯೇಟೇ ಮಾಡಲ್ಲ ಈ ಪರ್ಸನ್. ತುಂಬಾ ಟೈಮ್ ತಗೊಂತಾರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ, ತುಂಬಾ ಟೈಮ್ ತಗೊಂತಾರೆ ಓಪನ್ ಅಪ್ ಆಗೋದಕ್ಕೆ. ಐ ಫೀಲ್ ಇದು ಯಾವುದೇ ರೀತಿಯಾದ ಆನ್ಲೈನ್ ಕನೆಕ್ಷನ್ ಆಗಿರಲ್ಲ. ಐ ಫೀಲ್ ನೀವು ಇನ್ ರಿಯಾಲಿಟಿ ನೀವು ಇವ್ರನ್ನ ಮಾತಾಡ್ಸೋದು. ತುಂಬಾ ಜನದು ಪೆಂಟಕಲ್ಸ್ ಬಂದಿರೋದ್ರಿಂದ ಜಾಬ್, ಆಫೀಸ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಕನೆಕ್ಟ್ ಆಗೋದು, ಸಮಥಿಂಗ್ ರಿಲೇಟೆಡ್ ಟು ವರ್ಕ್, ಬಿಸ್ನೆಸ್ ಡೀಲ್ ಮಾಡ್ಬೇಕಾದ್ರೆ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋದು, ಕನೆಕ್ಟ್ ಆಗೋದು, ಈ ತರ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಐ ಫೀಲ್ ಇವಾಗ ಹೆಂಗೆ ಅಂತಂದ್ರೆ, ನಿಮ್ದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ನಿಮ್ದೇ ಕಲೀಗ್ ಆಗಿರ್ತಾರೆ, ನಿಮ್ನ ಅಡ್ಮೈರ್ ಮಾಡ್ತಾ ಇರ್ತಾರೆ, ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ನ ಸ್ಟಾಕ್ ಮಾಡ್ತಾ ಇರ್ತಾರೆ, ನೀವು ನಡೆದಾಡೋ ರೀತಿ, ಮಾತಾಡೋ ರೀತಿ, ನಿಮ್ಮ ಫ್ರೆಂಡ್ಸು ಅವಾಗ ನಿಮ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು. ಲೈಕ್ ಅವ್ರಾಗೆ ಜೆನ್ಯೂನ್ ಆಗಿ ಹೋಗಿ ಕೇಳಲ್ಲ, ಬಟ್ ಇನ್ಫಾರ್ಮೇಶನ್ ಅದಾಗೆ ಬರೋದು. ಇಟ್ಸ್ ಸಮಥಿಂಗ್ ಲೈಕ್ ದಟ್. ಬಟ್ ಅವ್ರಾಗೆ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಲ್ಲ. ಬಿಕಾಸ್ ಅಗೇನ್ ನಾಟ್ ದ ರೈಟ್ ಟೈಮ್ ಅನ್ಸುತ್ತೆ, ಅಥವಾ ಅವ್ರ ಲೈಫಲ್ಲಿ ಆಗ್ತಾ ಇರೋ ಕೆಲವೊಂದೊಂದು ಎಕ್ಸ್ಪೀರಿಯನ್ಸ್ಗಳಿಂದ ಆಗಿರ್ಬೋದು, ಅವರೇ ಅಪ್ರೋಚ್ ಮಾಡಕ್ ಟ್ರೈ ಮಾಡಲ್ಲ. ಇಟ್ಸ್ ಲೈಕ್ ಐ ಲೈಕ್ ಹರ್ ಆರ್ ಐ ಲೈಕ್ ಹಿಮ್, ಬಟ್ ಅದನ್ನ ನಾನು ಹೇಳ್ಬೇಕಂತ ಇಲ್ಲ. ಬಿಕಾಸ್ ಅವ್ರಿಗೆ ಯಾವುದೇ ರೀತಿ ಇಂಟೆನ್ಷನ್ ಇರಲ್ಲ. ಲೈಕ್ ಮೇ ಬಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಿಮ್ ಕಂಡ್ರೆ ಇಷ್ಟ ಇದೆ, ನೀವು ಮಾತಾಡೋದಂದ್ರೆ ಇಷ್ಟ, ನಿಮ್ಮ ಬಿಹೇವಿಯರ್ ಇಷ್ಟ, ಎಲ್ಲಾ ಇಷ್ಟ, ಬಟ್ ಯುನೋ ಓಪನ್ ಅಪ್ ಆಗಲ್ಲ. ಬಿಕಾಸ್ ಅವರಿಗೆ ಇಂಟೆನ್ಷನ್ ಇಲ್ಲ. ಓಕೆ, ಈ ಪರ್ಸನ್ ನನ್ನ ಲೈಫಲ್ಲಿ ಬೇಕು, ಈ ಪರ್ಸನ್ ಲಾಂಗ್ ಟರ್ಮ್ ವರೆಗೂ ನಾನು ಇವ್ರ ಜೊತೆ ಇರಬೇಕು, ಈ ಪರ್ಸನ್ನ ನಾನು ಇನ್ನೂ ಕ್ಲೋಸ್ ಆಗ್ಬೇಕು, ಆ ತರ ಇಂಟೆನ್ಷನ್ ಮೇ ಬಿ ಇವಾಗ್ಲೇ ಇಲ್ಲ. ಬಟ್ ಆ ಇಂಟೆನ್ಷನ್ ಟೈಮ್ ಹೋಗ್ತಾ ಆ ಇಂಟೆನ್ಷನ್ ನಿಮ್ ಮೇಲೆ ಬರೋದು, ಆ ತರ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನೀವು ಜಾಬ್ ಅಥವಾ ಮನಿ ರಿಲೇಟೆಡ್, ಫಿನಾನ್ಷಿಯಲ್, ಬಿಸ್ನೆಸ್ ರಿಲೇಟೆಡ್ ಈ ತರದ್ರಲ್ಲೇ ನೀವು ಇವ್ರನ್ನ ಮೀಟ್ ಆಗೋದು, ದಟ್ ಈಸ್ ಫಾರ್ ಶೋರ್. ಅಂಡ್ ಆನ್ಲೈನ್ ಅಲ್ಲ, ಆಫ್ಲೈನ್ ಅಂದ್ರೆ ಲೈಕ್ ಇನ್ ಪರ್ಸನ್, ರಿಯಾಲಿಟಿ, ಆ ತರ ಮೀಟ್ ಆಗೋದು. ಮೆಸೇಜ್ ಇನ್ ಅ ಬಾಟಲ್. ಡೆಫಿನೆಟ್ಲಿ ಈ ಪರ್ಸನ್ಗೆ ಏನೋ ಹೇಳ್ಬೇಕು, ನಿಮಗೆ ಕರೆಂಟ್ ಸಿಚುವೇಶನ್ ಅಲ್ಲಿ ಏನೋ ಹೇಳ್ಬೇಕು, ಅದನ್ನ ಹೇಳೋದಕ್ಕೆ ಆಗ್ತಾ ಇಲ್ಲ. ಬಟ್ ಲೆಟ್ಸ್ ರಿವೀಲ್ ಒನ್ ಥಿಂಗ್. ಈ ಪರ್ಸನ್ ನಿಮಗೆ ಗೊತ್ತಿದ್ದಾರಾ? ಲೆಟ್ಸ್ ರಿವೀಲ್. ಈ ಒಂದು ಸಿಚುವೇಶನ್ ರಿವೀಲ್ ಮಾಡೋಣ. ಇವಾಗ ಆಲ್ರೆಡಿ ಅವ್ರ ಪರ್ಸನಾಲಿಟಿ ಬಗ್ಗೆ ಹೇಳಿದೀನಿ, ಯಾವ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಮೀಟ್ ಆಗ್ಬೋದು ಅಂತ ಹೇಳಿದೀನಿ. ನೀವು ಈ ಪರ್ಸನ್ ಮಾತಾಡ್ಸಿದೀರಾ? 7 of Wands ರಿವರ್ಸಲ್ ಆಗಿ ಬಂದಿದೆ. ಐ ಫೀಲ್ ಎಸ್, ನೀವು ಮಾತಾಡ್ಸಿದೀರಾ. ಅಪ್ರೈಟ್ ಆಗಿ ಬಂದಿದ್ರೆ ಕಂಪ್ಲೀಟ್ಲಿ ನೆಗೆಟಿವ್ ಥಾಟ್, ನೆಗೆಟಿವ್ ಆಗ್ತಾ ಇತ್ತಿದ್ದು. ಐ ಫೀಲ್ ನೀವು ಮಾತಾಡ್ಸಿದೀರಾ. ಬಟ್ ಹೆಂಗೆ ಅಂತ ಅಂದ್ರೆ, ಸ್ಟಾರ್ಟಿಂಗ್ ಹೆಂಗೆ ಅಂತಂದ್ರೆ, ಇವ್ರ ಬಗ್ಗೆ ಜಾಸ್ತಿ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರ್ಲಿಲ್ಲ. ನೀವು ಇವ್ರ ಜೊತೆ ಕನೆಕ್ಟ್ ಆದಾಗ, ಇವ್ರನ್ನ ನೋಡಿದಾಗ, ಇವ್ರನ್ನ ಮೀಟ್ ಆದಾಗ, ಮೇ ಬಿ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಅವ್ರು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಅಥವಾ ಮೇ ಬಿ ಇವ್ರ ಜೊತೆ ಇಲ್ಲ, ಏಜ್ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅವರ ಒಂದು ಥಾಟ್ ಪ್ರೊಸೆಸ್ ಪ್ರಾಬ್ಲಮ್ ಇದೆ, ನನ್ನ ಲೈಫ್ ಸ್ಟೈಲ್, ಅವರ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇದೆ. ಸೊ ಈ ತರ ನೀವೇ ಯೋಚನೆ ಮಾಡ್ಕೊಂಡಿದ್ರಿ ಅನ್ಸುತ್ತೆ. ಮೇ ಬಿ ಇಲ್ಲ, ಈ ಪರ್ಸನ್ ಜೊತೆ ನೆವರ್ ಆಗೋ ಚಾನ್ಸೇ ಇಲ್ಲ.
ಈ ತರ ಎಲ್ಲ ನೀವು ಯೋಚನೆ ಮಾಡಿದಿರಾ, ಈ ಪರ್ಸನ್ ಡೆಫಿನೆಟ್ಲಿ ನೀವು ಮೀಟ್ ಆಗಿದ್ದೀರಾ, ಡೆಫಿನೆಟ್ಲಿ ನಿಮಗೆ ಇವ್ರ ಬಗ್ಗೆ ಐಡಿಯಾನು ಇದೆ. ಬಟ್ ನೀವಿಬ್ರು ಮಧ್ಯೆ ಇರೋ ಡಿಫ್ರೆನ್ಸಸ್ ಇದೆ ಅಲ್ಲ, ಅದು ಮೇ ಬಿ ನಿಮಗೆ ಥಾಟ್ ಪ್ರೊಸೆಸ್ ಅಲ್ಲಿ ಬಂದಿದೆ. ನೋಡಕ್ ಚೆನ್ನಾಗಿದ್ದಾರೆ, ಪರ್ಸನಾಲಿಟಿ ಅವಾಗವಾಗ ಇಷ್ಟ ಆಗುತ್ತೆ, ಬಟ್ ಐ ಡೋಂಟ್ ಥಿಂಕ್ ನಮ್ಮಿಬ್ರ ಮಧ್ಯೆ ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಆಗುತ್ತೆ ಅಂತ. ಸೊ ಈ ತರ ನೀವು ಯೋಚನೆ ಮಾಡಿದೀರಾ, ದಟ್ ಈಸ್ ದ ಆಕ್ಚುಯಲ್ ಥಿಂಗ್. ಫಸ್ಟ್ ಟೈಮ್ ನೀವು ನೋಡಿದಾಗ, ಕನೆಕ್ಟ್ ಆದಾಗ ಈ ತರ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇತ್ತು. ನೋ ಚಾನ್ಸೇ ಇಲ್ಲ, ಅವ್ರ ಪೊಸಿಷನ್ ನೋಡು, ನನ್ನ ಪೊಸಿಷನ್ ನೋಡು, ಲೈಕ್ ಈ ತರ ನೀವು ಯೋಚನೆ ಮಾಡಿದ್ರಿ ಅನ್ಸುತ್ತೆ. ಬಟ್ ಈ ಪರ್ಸನ್ಗೆ ನಿಮಗೇನೋ ಹೇಳ್ಬೇಕು, ದೇರ್ ಇಸ್ ಸಮ್ ಮೆಸೇಜ್, ಇಲ್ಲಿ ಮೆಸೇಜ್ ಬಂದಿದೆ. ಲೆಟ್ಸ್ ಕ್ಲಾರಿಫೈ ಏನ್ ಮೆಸೇಜ್ ಇದು ಅಂತ. ತುಂಬಾ ಕಷ್ಟಪಟ್ಟು ನಾನು ಇಲ್ಲಿ ಏನ್ ಸಿಚುವೇಶನ್ ಬರ್ತಾ ಇದೆ, ಕ್ರಿಯೇಟ್ ಆಗ್ತಾ ಇದೆ, ಅದನ್ನ ತುಂಬಾ ಕಷ್ಟಪಟ್ಟು ನನ್ ಬರ್ತಾ ಇದೆ. ಬಿಕಾಸ್ ಯಾರ ಬಗ್ಗೆ ನಾನು ಹೇಳ್ತಾ ಇದೀನಲ್ಲ, ತುಂಬಾ ರಿಸರ್ವ್ಡ್ ಅನ್ಸ್ತಾ ಇದೆ. ಇಟ್ಸ್ ಮೋರ್ ಲೈಕ್ ಒಂದ್ 3-4 ಜನ ಫ್ರೆಂಡ್ಸ್ ಇರ್ಬೋದು ಇವರಿಗೆ ಮ್ಯಾಕ್ಸ್. ಅಂದ್ರೆ ಮೇ ಬಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಹೋಗ್ತಾರೆ ಅದನ್ನೆಲ್ಲ ಪಿಕ್ಸ್ ಹಾಕಲ್ಲ, ಪೋಸ್ಟ್ ಮಾಡಲ್ಲ, ಬಟ್ ಕೋಟ್ಸ್ ಪೋಸ್ಟ್ ಮಾಡ್ತಾರೆ. ಅಂದ್ರೆ ಅವರ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ದಟ್ ಈಸ್ ಹೌ. ಮನೇಲಿ ತುಂಬಾ ಪ್ಯಾಂಪರ್ಡ್ ಆಗಿ ಇವ್ರನ್ನ ಬೆಳೆಸಿರ್ತಾರೆ, ಮನೇಲಿ ತುಂಬಾ ಕೇರ್ ಮಾಡ್ಬಿಟ್ಟು ಇವ್ರನ್ನ ಬೆಳೆಸಿರ್ತಾರೆ. ನೋಡು, ಈ ಜನರೇಷನ್ ತರ ಹಾಳಾಗ್ಬೇಡ ನೀನು, ಈ ಜನರೇಷನ್ ತರ ಇರ್ಬೇಡ. ಸೊ ಈ ತರ ಎಲ್ಲ ತಲೆಲ್ಲ ಅವ್ರು ತುಂಬಿಸ್ಬಿಟ್ಟು ಇವ್ರನ್ನ ಬೆಳೆಸಿರ್ತಾರೆ. ಅದೊಂದು ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ. ತುಂಬಾ ಕತ್ಲಾಗ್ತಾ ಇದೆ ಗೈಸ್ ನನಗೆ ಈ ವಿಡಿಯೋ, ಐ ಫೀಲ್ ಕಾಣಿಸ್ತಾ ಇದ್ದೀನಿ. ಸೊ ಮೆಸೇಜಸ್ ನೋಡೋಣ. ಈ ಪರ್ಸನ್ ಸಮ್ ಮೆಸೇಜಸ್ ಇದೆ ಇವ್ರಿಗೆ. ಫೂಲ್ ಇನ್ ರಿವರ್ಸ್. ಫುಲ್ ಅಪ್ರೈಟ್ ಆಗಿ ಬಂದಿದ್ರೆ ರಿಸ್ಕ್ ತಗೊಳಕ್ ಇಷ್ಟಪಡ್ತಾರೆ. ರಿವರ್ಸಲ್ ಆಗಿ ಬರ್ತಾ ಇದೆ ಅಂದ್ರೆ ಮೇ ಬಿ ಎಲ್ಲ ಒಂದ್ ಕಡೆ ಅವ್ರಿಗೆ ಭಯ ಇದೆ, ನೀವು ರಾಂಗ್ ಚಾಯ್ಸಸ್ ಮಾಡ್ಬಿಡ್ತಿರೋ, ಎಲ್ಲಿ ಯೋಚನೆ ಮಾಡ್ದಾನೆ ಒಂದೊಂದ್ ಕಡೆ ಕಾಲಿಟ್ಬಿಡ್ತಿರೋ. ಎಸ್ಪೆಷಲಿ ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ, ಎಸ್ಪೆಷಲಿ ಆ ಜನರು ಕನೆಕ್ಟ್ ಆಗ್ಬೇಕಾದ್ರೆ ಅವ್ರಿಗೆ ಒಂದ್ಸತಿ ಭಯ ಇದೆ, ಎಲ್ಲಿ ನೀವು ಇಮ್ಮೆಚ್ಯೂರ್ಡ್ ವೇಯಲ್ಲಿ ಆ ಜನರು ಕ್ಲೋಸ್ ಆಗ್ಬಿಡ್ತಿರೋ, ಎಲ್ಲಿ ನೀವು ಏನೋ ಮೈಂಡ್ ಸೆಟ್ ನಿಮ್ದು ಟರ್ನ್ ಆಗ್ಬಿಡುತ್ತೋ, ಎಲ್ಲಿ ನೀವು ರಾಂಗ್ ಚಾಯ್ಸಸ್ ಮಾಡ್ಬಿಡ್ತಿರೋ, ಲೈಫಲ್ಲಿ ರಾಂಗ್ ಡೈರೆಕ್ಷನ್ ಚೂಸ್ ಮಾಡ್ಬಿಡ್ತಿರೋ. ಲೈಕ್ ಈ ತರ ಒಂದು ಥಾಟ್ ಇದೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಅವರು ಈ ಪರ್ಸನ್ ಬಂದ್ಬಿಟ್ಟು ಒಂದು ಸೀಕ್ರೆಟ್ ವೆಲ್ ವಿಶರ್ ಅಂತ ಹೇಳ್ಬೋದು. ಅಡ್ಮೈರರ್ ಅನ್ನೋದಕ್ಕಿಂತ ಒಂದು ಸೀಕ್ರೆಟ್ ವೆಲ್ ವಿಶರ್ ತರ ಇವರು. ಅಂದ್ರೆ ಮೇ ಬಿ ಎಲ್ಲೋ ಒಂದ್ ಕಡೆ ಇವರಿಗೆ ಒಂಥರ ಹಿಂಟ್ ಇದೆ, ಏನೋ ಒಂದ್ ರೈಟ್ ಟೈಮ್ ಬರುತ್ತೆ, ಆ ಟೈಮಿಗೆ ವೆಯ್ಟ್ ಮಾಡೋಣ. ಸ್ವಲ್ಪ ಓಲ್ಡ್ ಸ್ಕೂಲ್ ತರ ನೋಡ್ತಾ ಇಲ್ಲ, ಮೆಚ್ಯೂರ್ಡ್ ಪರ್ಸನ್. ಇವಾಗೆಲ್ಲ ಹೇಳ್ಬಿಡ್ಬೋದು, ಇವಾಗ ಹೆಂಗೆ ಅಂತಾನೆ ಲವ್ ಮಾಡ್ಬಿಡ್ಬೋದು, ಬಟ್ ಆ ಲವ್ ನ ಮ್ಯಾನೇಜ್ ಮಾಡೋದು, ಮೇಂಟೈನ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು, ಆ ರಿಸ್ಕ್ ತಗೊಳ್ಳೋದು, ಇಟ್ಸ್ ವೆರಿ ಡಿಫಿಕಲ್ಟ್. ಅದನ್ನೆಲ್ಲ ಯೋಚನೆ ಮಾಡ್ತಾ ಇದಾರೆ ಇವರು. ಬಟ್ ಒನ್ ಥಿಂಗ್ ಈಸ್, ಅವ್ರಿಗೆ ಕನ್ಸರ್ನ್ ಇದೆ ನಿಮ್ ಮೇಲೆ. ಯಾವ್ದೇ ಕಾರಣಕ್ಕೂ ರಾಂಗ್ ಚಾಯ್ಸಸ್, ಇಟ್ಸ್ ಲೈಕ್ ಅವರ ಒಂದು ಡೈರೆಕ್ಟ್ ಮೆಸೇಜ್ ನಿಮಗೆ ಹೇಳ್ಬೇಕಂದ್ರೆ, ರಾಂಗ್ ಚಾಯ್ಸಸ್ ಮಾಡ್ಬೇಡ, ಕೇರ್ಫುಲ್ ಆಗಿರು. ಒಂದೊಂದ್ಸತಿ ನೀನು ಮುಂದೆ ಕಾಲಿಟ್ಟು ಬಿಡ್ತೀಯ, ಕಾಲಿಟ್ಮೇಲೆ ಗೊತ್ತಾಗ್ಬಿಡತ್ತೆ ಎಲ್ಲೋ ಒಂದ್ ಕಡೆ ಬಿದೋದೆ, ನಾನು ರಾಂಗ್ ಚಾಯ್ಸ್ ಮಾಡ್ಬಿಟ್ಟೆ, ಆತರ ಮಾಡ್ಬೇಡ. ಅಗೇನ್ ಫ್ರೆಂಡ್ಶಿಪ್ ಅಂತ ಬಂದಾಗ್ಲೂ ಕೇರ್ಫುಲ್ ಆಗಿ ಯೋಚನೆ ಮಾಡ್ಬಿಟ್ಟು ಫ್ರೆಂಡ್ಶಿಪ್ ಮಾಡು. ಯಾರ ಜೊತೆ ಕೂಡ ಕೇರ್ಫುಲ್ ಆಗಿರು, ಜಾಸ್ತಿ ರಿಸ್ಕ್ ತಗೊಳ್ಬೇಡ. ಸೊ ಈ ತರ ಒಂದು ಮೆಸೇಜಸ್ ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ ಅವರು. ಐ ಫೀಲ್ ಡೆಫಿನೆಟ್ಲಿ ನೀವು ಫಸ್ಟ್ ಟೈಮ್ ಇವ್ರನ್ನ ಕಾಂಟ್ಯಾಕ್ಟ್ ಆದಾಗ, ಕನೆಕ್ಟ್ ಆದಾಗ ಒಂದು ಐಡಿಯಾ ಕೂಡ ಇರಲಿಲ್ಲ ನಿಮಗೆ, ಲೈಕ್ ಈ ಪರ್ಸನ್ಗೂ ನಿಮ್ಗೂ ಸಮಥಿಂಗ್ ಸ್ಪೆಷಲ್ ಆಗುತ್ತೇನೋ ಅಂತ. ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಏಜ್ ಡಿಫ್ರೆನ್ಸ್ ಇರೋದ್ರಿಂದ ಮೇ ಬಿ ನೀವು ಎಕ್ಸ್ಪೆಕ್ಟೇಷನ್ಸ್ ಅಲ್ಲೂ ಇಟ್ಕೊಂಡಿಲ್ಲ ಈ ಪರ್ಸನ್ನ. ಅಗೇನ್ ಅವ್ರು ಸ್ವಲ್ಪ ರಿಸರ್ವ್ಡ್ ಆಗಿರೋದ್ರಿಂದ ನೋ ಆ ಪರ್ಸನ್ ಜೊತೆ ನಾನು ಕ್ಲೋಸ್ ಆಗಲ್ಲ, ಅವ್ರು ಮಾತಾಡಲ್ಲ, ಜಾಸ್ತಿ ಶೇರೇ ಮಾಡಲ್ಲ, ಚಾನ್ಸೇ ಇಲ್ಲ, ಈ ತರ ಅವ್ರು ಬರೀ ಹಂಗೆ ಇರ್ತಾರೆ, ಹಿಂಗೆ ಇರ್ತಾರೆ, ಈ ತರ ಎಲ್ಲ ನೀವು ಅನ್ಕೊಂಡಿದ್ದೀರಾ ಸ್ಟಾರ್ಟಿಂಗ್ ಅವ್ರನ್ನ ಮೀಟ್ ಆದಾಗ. ಬಟ್ ಆ ಪರ್ಸನ್ ನಿಮ್ನ ಅಡ್ಮೈರ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಫಾರ್ ಶೋರ್. ಕ್ರೇಜಿ. Look at this, death in reverse. ಅಗೇನ್ ಎಷ್ಟೇ ಈ ಪರ್ಸನ್ ಅಲ್ಲ ಅಂತ ನೀವು ಇವಾಗ ಯೋಚನೆ ಮಾಡ್ಕೊಂತಿರ್ಬೋದು, ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಾ. ಐ ಫೀಲ್ ದೇರ್ ಈಸ್ ಸಮಥಿಂಗ್ ಬಿಟ್ವೀನ್ ಯು ಬೋತ್. ಸೊ ತುಂಬಾ ಜನಕ್ಕೆ ಆಲ್ರೆಡಿ ಒಂದು
ರಿಲೇಶನ್ಶಿಪ್ ಎಂಡಿಗೆ ಬಂದಿದೆ ಈ ಪರ್ಸನ್ ಜೊತೆ, ಅಥವಾ ಆಲ್ರೆಡಿ ನೀವು ಒಂದು ಪ್ರಾಪರ್ ರಿಲೇಶನ್ಶಿಪ್ಪಲ್ಲಿ ಇದ್ದು ದೂರ ಆಗಿದ್ದೀರಾ, ನಿಮ್ಮ ಎಕ್ಸ್ ಪಾರ್ಟ್ನರ್ ಆ ಥರ ಆಗಿರ್ಬೋದು, ಅದೇ ಪರ್ಸನ್ ನಿಮ್ಮನ್ನ ಅಡ್ಮೈರ್ ಮಾಡ್ತಾ ಇರೋದು. ಸೊ ಸಮಥಿಂಗ್ ಇಸ್ ನಾಟ್ ಎಂಡ್ ಆಗೋಗ್ಬಿಟ್ಟಿದೆ ಅಂತ ನೀವು ಅನ್ಕೊಂಡಿದ್ದೀರಾ, ಬಟ್ ಆಗಿಲ್ಲ, ಎಂಡ್ ಆಗಿಲ್ಲ. ಮುಗೀತು, ನಾನು ಚೇಂಜ್ ಮಾಡಿದೆ ಕಂಪನಿ, ಅವ್ರದ್ದು ಯಾವುದೋ ಲೈಫ್ ಸ್ಟೈಲೇ ಬೇರೆ, ನನ್ನ ಡೈರೆಕ್ಷನ್ನೇ ಬೇರೆ, ಇನ್ನಮ್ಮ ಇಬ್ರು ಮಧ್ಯೆ ಆಗೋ ಚಾನ್ಸೇ ಇಲ್ಲ. ಸೊ ಈ ಥರ ಎಲ್ಲ ಯೋಚನೆ ಮಾಡಿದ್ದೀರಾ ಒಬ್ರ ಬಗ್ಗೆ. ಬಟ್ ಐ ಥಿಂಕ್ ಈ ಒಂದು ಚಾಪ್ಟರ್ ಓಪನ್ ಆಗೋದು, ಒಂದು ಕ್ಲೋಸ್ ಮಾಡಿರೋ ಬುಕ್ಕು ಓಪನ್ ಆಗೋದು, ಈ ಥರ ಪಾಸಿಬಿಲಿಟೀಸ್ ಇದೆ. ತುಂಬಾ ಜನ ನೀವು ಮೇ ಬಿ ಅವ್ರನ್ನ ಅವಾಯ್ಡ್ ಕೂಡ ಮಾಡ್ತಾ ಇದ್ದೀರಾ, ಬೇಡ ಚಾನ್ಸೇ ಇಲ್ಲ, ನೋ ವೇ, ನಾನು ಹೋಗಲ್ಲ, ಬಟ್ ಮತ್ತೆ ಅದೇ ರಿಲೇಶನ್ಶಿಪ್ಪಿಗೆ ಹೋಗೋದು, ಈ ತರ ಪಾಸಿಬಿಲಿಟೀಸ್ ಇದೆ. ಓಕೆ, ಫೈನಲಿ ಒಂದು ಕನ್ಕ್ಲೂಷನ್ ಸಿಕ್ಕಿದೆ ನಿಮಗೆ, ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮೀಗ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ, ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. I love you all. Bye-bye.